ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ರೆ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಚೆನ್ನಾಗಿರ್ತೀರಾ? ಹೇಗಿದೆ ನನ್ನ ವೀಡಿಯೋಸ್ ಎಲ್ಲ ಹೇಗೆ ಬರ್ತಾ ಇದೆ? ಚೆನ್ನಾಗಿ ವ್ಯೂಸ್ ಆಗ್ತಾ ಇಲ್ಲ, ಯಾಕೆ ನೋಡ್ತಾ ಇಲ್ವಾ ನೀವೇನಾದರೂ ವೀಡಿಯೋಸ್? ಏನಾದರೂ ಮೇಕಪ್ ವಿಡಿಯೋ ಹಾಕಿದ್ದೆ, ನೋಡಿದ್ರಾ? ಹೇಗಿತ್ತು ನನ್ನ ಬೇಬಿ ಶವರ್ ಮೇಕಪ್ ಹಾಕಿದ್ದೆ? ನೋಡಿದ್ರೆ ಕಮೆಂಟ್ ಹಾಕಿ ಪ್ಲೀಸ್. ನೆಕ್ಸ್ಟು ಇವತ್ತಿನ ಮ್ಯಾಟ್ರಿಗೆ ಬಂದುಬಿಡೋಣ. ಆಲ್ರೆಡಿ ತಂಬ್ಲೈನ್ ನೋಡಿಬಿಟ್ಟು ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ. ಹೌದು, ನಾನು ಇಲ್ಲಿ ಒಂದು ಕಂಪನಿ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಅದು ಒಂದು ಬಿಸ್ ಗುರುಕುಲ ಅಂತೇಳಿ. ಬಿಸ್ ಗುರುಕುಲ ಅಂತ ನಾನು ಆಲ್ರೆಡಿ ನಿಮಗೆ ಮೆನ್ಷನ್ ಮಾಡಿದ್ದೀನಿ ತಂಬ್ಲೈನಲ್ಲಿ. ಗೊತ್ತಾಗಿದೆ ನಿಮಗೆ. ಏನಿದು ಬಿಸ್ ಗುರುಕುಲ್ ಅಂದರೆ ಏನು? ಬಿಸ್ ಗುರುಕುಲ್ ಎಲ್ಲ ತುಂಬ ಜನ ತುಂಬ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಅಷ್ಟು ಸಂಪಾದನೆ ಮಾಡ್ಬೋದು, ತಿಂಗಳಿಗೆ, ವಾರಕ್ಕೆ ಇಷ್ಟು, ದಿನಕ್ಕೆ ಇಷ್ಟು. ತಿಂಗಳು ಮಾತು ಬಿಡಿ, ದೂರ ಹೋಯ್ತು. ದಿನಕ್ಕೆ 2 ತಾಸಲ್ಲಿ 10ರಿಂದ 20 ಸಾವಿರ ದುಡಿಬೋದು, 30ರಿಂದ 40 ಸಾವಿರ ದುಡಿಬೋದು. ಹೇಗೆ ಇದೆಲ್ಲ ಸಾಧ್ಯನಾ? ಹೌದು, ಸಾಧ್ಯನೇ. ಹೌದು, ತಿಂಗಳಿಗೆ ಆಸೆ ಅಲ್ವಾ ಫ್ರೆಂಡ್ಸ್ ನಮಗೂ. 2ರಿಂದ 3 ತಾಸು ಮೊಬೈಲ್ ನೋಡ್ಬಿಟ್ಟು ರೀಲ್ಸ್ನ ಸ್ಕ್ರೋಲ್ ಮಾಡ್ಕೊತ ಕೂತ್ಕೊಂಡ್ರೆ ನಮಗೆ ದುಡ್ಡು ಬಂದುಬಿಡುತ್ತೆ. ನನಗೂ ಆಸೆ ಆಯಿತು. ಹೌದು, ನಾನು ಮಾಡಬೇಕು, ದುಡ್ಡು ಮಾಡಬೇಕು. ಈಗ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ 2 ತಾಸರಿಂದ 1ರಿಂದ 2 ತಾಸು ನೀವು ಯೂಸ್ ಮಾಡಿ, ಸುಮ್ಮನೆ ಕೂತ್ಕೊಂಡು ಮೊಬೈಲ್ ಯೂಸ್ ಮಾಡಿ, ನಿಮಗೆ 10ರಿಂದ 20 ಸಾವಿರ, 2ರಿಂದ 3 ಸಾವಿರ, 5ರಿಂದ 10 ಸಾವಿರ ಬರುತ್ತೆ. ಹೌದು ಫ್ರೆಂಡ್ಸ್, ಬರುತ್ತೆ. ನೋಡ್ಕೊತ ಕೂತ್ಕೊಂಡ್ರೆ ದುಡ್ಡು ಬರುತ್ತೆ ಅಂತ ನಾನು ಏನು ಮಾಡಿದೆ, ಬಿಸ್ ಗುರುಕುಲ ಅಂತ ಒಂದು ಕಂಪ್ನಿಗೆ 15 ಸಾವಿರ ಹಾಕ್ತೆ. ನಮಗೊಬ್ಬ ಮಹಾನ್ ತಾಯಿ ಅವರು ಹೇಳಿದರು, ಪಾಪ ಅವ್ರನ್ನ ನೆನೆಸ್ಕೋಬೇಕಿಂತ ಟೈಮಲ್ಲಿ ಹೇಳಿದರು ಮತ್ತು ನಾವು ಹೀಗೆ ಮೊಬೈಲೆಲ್ಲ ನೋಡ್ತಾ ಇರ್ತೀವಲ್ಲ, ನಮಗೂ ಮೊಬೈಲ್ ನೋಡೋ ಹುಚ್ಚು ಜಾಸ್ತಿ ಅಲ್ವಾ. ಸೊ ಹಂಗಾಗಿ ನಾನೇನು ಮಾಡಿದೆ, ಸರಿ ಹಾಗೆ ಸ್ಕ್ರೋಲ್ ಮಾಡ್ತಾ ಇದ್ದಾಗ ಅವರ ವಿಡಿಯೋ ಬರುತ್ತೆ. ಅವ್ರ ಹೆಸರೆಲ್ಲ ಹೇಳೋದು ಬೇಡ ಪಾಪ, ಯಾಕೆ, ವಿಡಿಯೋ ಬರುತ್ತೆ. ವಿಡಿಯೋ ನೋಡ್ತೀನಿ. ಅವ್ರು ಹೇಳ್ತಾರೆ, ನಾನು ಫ್ರೀ ಟೈಮಲ್ಲಿ ಕೂತ್ಕೊಂಡು ಇಷ್ಟು ಅರ್ನ್ ಮಾಡಿದ್ದೀನಿ, 2ರಿಂದ 3 ತಾಸು ಮೊಬೈಲ್ ಯೂಸ್ ಮಾಡಿಬಿಟ್ಟು ಇಷ್ಟು ಸಂಪಾದನೆ ಮಾಡಿದ್ದೀನಿ, ದಿನಕ್ಕೆ ಇಷ್ಟಾಗಿದೆ, ವೀಕ್ಲಿ ಪೇಮೆಂಟ್ ಇದು, ವಾರದಲ್ಲಿ ಇಷ್ಟೆಲ್ಲ ದುಡಿಬೋದು, ತಿಂಗಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರು. ಆಸೆ ಅಲ್ವಾ ಯಾರಿಗಾದರೂ? ಆಸೆ ಆಯಿತು. ಸರಿ ಆಯಿತು, ಚೆನ್ನಾಗಿದೆ. ಯಾವುದು 1 ದಿನ ನೋಡಿದೆ, 2 ದಿನ ನೋಡಿದೆ, 3 ದಿನ ನೋಡಿದೆ. ಹಂಗೆ ಆಸೆ ದಿನ ನೋಡ್ತಾ ಇರ್ತೀವಾ. ಜಸ್ಟ್ ಮನೇಲಿ ಕುತ್ಕೊಂಡು ಏನು ಮಾಡೋದು? ಮನೇಲಿ ಗಂಡ ಪಾಪ ಅವರು ಬಿಸಿಲಲ್ಲಿ ದುಡಿಯೋಕ್ಕೆ ಹೋಗಿರ್ತಾರೆ. ನಾವು ಮನೇಲಿ ಕುತ್ಕೊಂಡು ತಿಂದು ಕುತ್ಕೊಂಡು ಖಾಲಿಯಾಗಿ ಇರೋದೇನೋ ಬಿದ್ದಿರೋದು ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಹೆಣ್ಮಕ್ಳು ಸುಮ್ಮನೆ ಕುತ್ಕೊಂಡೆ ಹೌಸ್ ವೈಫ್ಗಳೆಲ್ಲ ಹಾಕೋಣ, ಇದಕ್ಕೊಂದು ಸ್ವಲ್ಪ ಏನಾದರೂ ಮನೇಲಿ ಕುತ್ಕೊಂಡು ದುಡಿಬೋದಲ್ಲ, ನಮ್ಮ ಖರ್ಚಿಗೆ ಸ್ವಂತ ಖರ್ಚಿಗೆ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಹಾಕ್ತೀವಿ. ಹೌದಾ? ಅದಾದಮೇಲೆ ಅವ್ರು ಹೇಳ್ತಾರೆ, ಹೌಸ್ ವೈಫ್ ಆದ್ರೆ ಹಾಕ್ಬೋದು, ಡಿಗ್ರಿ ಮಾಡಿರ್ತಕ್ಕಂಥ ಹಾಕ್ಬೋದು, ಎಜುಕೇಟೆಡ್ಸ್ ಆದ್ರೆ ಹಾಕ್ಬೋದು, ಅನ್ಎಜುಕೇಟೆಡ್ಸು ಹಾಕ್ಬೋದು, ಇದರಲ್ಲಿ ವರ್ಕ್ ಮಾಡ್ಬೋದು. ಹೀಗೆ ಹೇಳ್ತಾರೆ. ಮನೇಲಿ ಕೂತ್ಕೊಂಡು ಹಿಂಗೆಲ್ಲ ಮಾಡಿ ಏನು ಮಾಡ್ತೀರಾ? ಮಕ್ಕಳು ಸ್ಕೂಲ್ ಕಳ್ಸಿದ್ಮೇಲೆ ಏನು ಮಾಡ್ತೀರಾ? ಇಷ್ಟೆಲ್ಲ ಇರುತ್ತೆ ಫ್ರೆಂಡ್ಸ್ ಅವರಲ್ಲಿ. ಹೌದು, ಅವರೆಲ್ಲ ಹಿಂಗೆ ಹೇಳ್ತಾರೆ ನಮಗೆ. ಅಲ್ವಾ? ಹೌದು, ಎಜುಕೇಟೆಡ್ಸು, ಅನ್ಎಜುಕೇಟೆಡ್ಸು, ಇಂಗ್ಲೀಷ್ ಬರೋರು, ಇಂಗ್ಲೀಷ್ ಬರದೇ ಇರೋರು ಎಲ್ಲರೂ ಹಾಕ್ಬೋದು, ಕಲಿಬೋದು ಅಂತ ನಾವು ಹಾಕ್ತೀವಿ. ಆಯಿತಾ? ಹಾಕ್ಬಿಟ್ಟು ಏನು ಮಾಡ್ತೀವಿ, ಸರಿ ನಾನು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಫ್ಯಾಕ್ಟಾಗೆ ಹೇಳಿಬಿಡ್ತೀನಿ. ಇದರಲ್ಲಿ ಯಾವುದು ಮುಚ್ಚು ಮೊರೆ ಅಂತ ಇಟ್ಕೊಳ್ಳೋದೇ ಇಲ್ಲ, ಸರಿನಾ? ಸರಿ ಹಾಕಿದೆ. ನಾನು ಹಾಕ್ಬಿಟ್ಟು ಅವ್ರಿಗೆ ಫೋನ್ ಮಾಡ್ತೀನಿ, ಕೇಳ್ತೀನಿ ಹೇಗೆ ಏನು. ಅವರು ಕಾಲೆಲ್ಲ ಮಾಡಲ್ಲ, ಓನ್ಲಿ ವಾಟ್ಸಪ್ಪಲ್ಲಿ ನನಗೆ ಈ ರೀಲ ಶೇರ್ ಮಾಡಿ, ನಾವು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ಅಂತ ಹೇಳ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೆ ವಿಡಿಯೋದಲ್ಲಿ DM ಮಾಡಿ ಅಂತ ಹೇಳ್ತಾರೆ. ಪರ್ಸ್ನಲಾಗಿ ಅವ್ರಿಗೆ DM ಮಾಡಬೇಕು. ವಾಟ್ಸಪ್ ನಂಬರ್ ಕೊಡ್ತಾರೆ, ವಾಟ್ಸಪ್ಪಲ್ಲಿ ಲಿಂಕ್ ಶೇರ್ ಮಾಡ್ತೀನಿ ಅಂತಾರೆ. ಸರಿ, ಜಸ್ಟ್ ಲಿಂಕ್ ಅಲ್ಲ, ಆಯಿತು, ನೋಡ್ಕೊಂಡ್ರೆ ಆಯ್ತು, ಏನು ದೊಡ್ಡದಲ್ಲ ಅಂತ ನಾವು ಅವರು ಹೋಗ್ಬಿಟ್ಟು ಅವ್ರ ವಿಡಿಯೋ ನೋಡಿ, ಅವ್ರು ಲಿಂಕ್ ಶೇರ್ ಮಾಡಿರೋದನ್ನೆಲ್ಲ ವಿಡಿಯೋ ನೋಡ್ತೀವಿ. ಯೂಟ್ಯೂಬಲ್ಲಿ ಮಾಡಿ ಹಾಕಿರ್ತಾರೆ.
ಅದನ್ನು ನೋಡ್ತೀವಿ. ಓ ಇಷ್ಟೇ ಅಲ್ಲ, ಮಾಡ್ಬೋದು ಬಿಡು ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಅದರಲ್ಲಿ ಹೇಳಿರ್ತಾರೆ ಏನಿಲ್ಲ ನೀವು 2ರಿಂದ 3 ತಾಸು ಕೂತ್ಕೊಂಡು ಮನೇಲೆ ಕೂತ್ಕೊಂಡು ವೀಡಿಯೋ ಮಾಡ್ಬೋದು, ಹಾಗೆ ಹಿಂಗೆ ದುಡ್ಡು ಮಾಡ್ಬೋದು ವೀಡಿಯೋ ನೋಡ್ಕೋತಾ ಅಂತಾರೆ. ನಮಗೂ ಆಸೆ ಅಂತ ನಾನು ಹಾಕಿದೆ. 15,000 ಹಾಕಿದೆ. ಯಾವುದಕ್ಕೆ? ಫ್ರೀಲ್ಯಾನ್ಸಿಂಗ್ಗೆ. ಇದರಲ್ಲಿ 2 ಬರುತ್ತೆ, ಅಫಿಲಿಯೇಟು, ಫ್ರೀಲ್ಯಾನ್ಸಿಂಗು ಅಂತೇಳಿ. ಹೌದಾ? ನಾನು ಮತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್ ಎಲ್ಲ ಮಾಡೋಕ್ಕಾಗಲ್ಲ ನನ್ನಿಂದ. ಫ್ರೀಲ್ಯಾನ್ಸಿಂಗ್ ಆದರೆ ವೀಡಿಯೋ ಮಾಡೋದು ಅಥವಾ ಇನ್ನೊಂದೇನೋ ಮತ್ತೊಂದು ಸುಡುಗಾಡು ಹಾಳು ಮೂಳು ಅಂತ ಹಾಕ್ತೀವಿ ನಾವು. ಹೌದಾ? ಹಾಕ್ತೀವಿ. ಆಯಿತು. ಅವ್ರಿಗೆ ಅವರು ಹೇಳಲ್ಲ, ಮೊದಲೆಲ್ಲ ಏನೂ ಹೇಳಲ್ಲ ಫ್ರೆಂಡ್ಸ್. ಅವರು ಯಾಕೆ ಗೊತ್ತಾ? ದೊಡ್ಡ ಸ್ಕ್ಯಾಮ್ ಇದು. ಆ ಕಂಪ್ನಿನೇ ದೊಡ್ಡ ಸ್ಕ್ಯಾಮ್ ಥರ ಆಗ್ಬಿಟ್ಟಿದೆ ಅದು. ಏನಿಲ್ಲ ಇದರಲ್ಲಿ ಏನು ಮಾಡೋ ಹಂಗಿಲ್ಲ. ನಾನು ಅಲ್ಲಿಗೆ ಕೇಳ್ತೀನಿ ಅವ್ರನ್ನ, ಮ್ಯಾಮ್ ಹೇಳಿ ಯಾವ ಥರ ಅಂತ. ಆಮೇಲೆ ನಮಗೆ ಪ್ರಾಬ್ಲಮ್ ಆಗಬಾರ್ದು ನೋಡಿ ಇದು ಅಂತ ಹೇಳ್ತೀನಿ. ಇಲ್ಲ ನೀವು ಮಾಡ್ಬೋದು, ಮನೇಲೆ ಕೂತ್ಕೊಂಡು ನೀವು ಅರ್ನಿಂಗ್ ಮಾಡ್ಬೋದು, ನಿಮ್ಮ ಮಕ್ಕಳಿಗೆ ಮುಂದೆ ಫ್ಯೂಚರ್ಗೆ ದುಡ್ಡಾಗುತ್ತೆ, ಅದು ಇದು ಮಣ್ಣು ಮಸಿ ಅಂತ ಹೇಳ್ತಾರೆ. ನಾನು ಆಸೆಪಟ್ಟು ಎಲ್ಲ ಹಾಕಿ ಸರಿ ಅಂತ ಸುಮ್ಮನೆ ಆಗ್ತೀನಿ. 15,000 ಅವ್ರು ತಗೊಂಡೋಗಿ ಹಾಕಿದೆ. ಹಾಕ್ಬಿಟ್ಟು ನಾನು ಅದು ಹೆಂಗೆ ಹಾಕಿದೆ ಅಂತ ಕೇಳಿ, ನಾನೇನು ದುಡ್ದು ಹಾಕಲಿಲ್ಲ. ಇಷ್ಟು ಜಾಣೆ ನಾನು. ಲೋನ್ ತೆಗೆಸ್ಬಿಟ್ಟು ಹಾಕ್ತೆ. ಯಾಕಂದರೆ ಬರುತ್ತಲ್ಲ, 2,000ದಿಂದ 5,000 ದುಡಿಬೋದು, ಅದು 5ರಿಂದ 10,000 ದುಡಿಬೋದು ಒಂದು ತಾಸಿಗೆ. ಆಸೆ ಅಲ್ವಾ ಮನುಷ್ಯನಿಗೆ? ಎಷ್ಟೊಂದು ಆಸೆ ಅಲ್ವಾ ನೋಡಿ. ನಾನು ಅದೇ ಥರ ಆಸೆ ಪಟ್ಟೆ ಹಾಕ್ತೆ. ಬರುತ್ತಲ್ಲ, 2 ವಾರದಲ್ಲಿ ದುಡ್ಕೊಂಡ್ಬಿಡ್ಬೋದು, ನಾನು ಹಾಕಿರೋ ದುಡ್ಡು ರಿಟರ್ನ್ ತೆಗೆದುಬಿಡ್ಬೋದು ಅಂತ ನನ್ನ ಆಸೆ. ವೇಸ್ಟ್ ಮಾಡಬೇಕು ಅಂತ ಅಲ್ಲ, ದೇವ್ರಾಣೆಗೂ ಸುಮ್ಮನೆ ವೇಸ್ಟ್ ಮಾಡಬೇಕು, ಅದು ಬಂದರೆ ಬರಲಿ ಬಿಟ್ಟರೆ ಬಿಡಲಿ ಅಂತ ಹಾಕಲಿಲ್ಲ. ನಾನು ಬರುತ್ತೆ ಅನ್ನೋ ಆಸೆಗೆ, ನಂಬಿಕೆಗೆ ಹಾಕಿದೆ. ಆಸೆ ಅಲ್ವಾ ನಮಗೂ. ಸರಿ ಆಯಿತು, ಹಾಕಿದೆ. ಎಲ್ಲ ಆಯಿತು. 1 ದಿನ ಆಯಿತು, 2 ದಿನ ಆಯಿತು. ಅವರೆಲ್ಲ ಕೇಳ್ತಾರೆ, ಪಾನ್ ಕಾರ್ಡು, ಆಧಾರ್ ಕಾರ್ಡು, ನೀವೆಲ್ಲ KYC ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡಿ ಅಂತ ಎಲ್ಲ ಹಾಕ್ತಾರೆ. ಆಮೇಲೆ ನಾವೆಲ್ಲ ಅರೆದಡ್ರು, ನಮಗೆಲ್ಲ ಅಷ್ಟೆಲ್ಲ ಎಲ್ಲಿ ಜಾಣ್ತನ ಬರಬೇಕು ಆ ಥರ ಎಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ನಮ್ಮ ಹರಿ ಕೈಲಿ ಕೊಟ್ಟೆ. ಈ ಥರ ಎಲ್ಲ ಇದೆ, ಇದು ಫಾರ್ಮ್ ಫಿಲ್ಅಪ್ ಮಾಡಬೇಕು, ಮಾಡು ಅಂತೇಳಿ. ಅವೆಲ್ಲ ಎಲ್ಲ ರೀತಿಯೂ ಮಾಡ್ದೆ. ಆಲ್ರೆಡಿ ಅವ್ನು ಮುಂಚೆನೇ ಹೇಳಿದ್ದ, ಇಲ್ಲ ಕಣೆ ಇದೆಲ್ಲ ಚೈನ್ ಲಿಂಕ್ ಥರ, ಇದು ಮಾಡಬೇಡ ಬೇಡ ಅಂತೇಳಿ. ಆದ್ರೂ ನಾನು ಅವ್ನ ಮಾತು ಕೇಳಿದೆ, ದುಡ್ಡಿನ ಆಸೆಗೆ ಹಾಕಿದೆ. ಆಮೇಲೆ ಏನು ಮಾಡಿದೆ, ಎಲ್ಲ ಹಾಕ್ಬಿಟ್ಟು ಅವ್ರಿಗೆಲ್ಲ ಹೇಳಿದೆ, ಹಿಂಗೆ ನೋಡಿ ಮ್ಯಾಮ್ ಎಲ್ಲ ಇದೆಲ್ಲ ಫಿನಿಶ್ ಆಗಿದೆ, ನೋಡಿ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಅವ್ರು ನೆಕ್ಸ್ಟ್ ಹೇಳ್ತಾರೆ. ಅವಾಗ ಅವ್ರೊಂದು ದೊಡ್ಡ ಒಂಥರ ಎಕ್ಸಾಮ್ ನಡೆಸ್ಬಿಡ್ತಾರೆ ಅವ್ರು ನಮಗೆ. ಅದರಲ್ಲಿ ಏನು ರೀ ಫ್ರೆಂಡ್ಸ್ ನಮಗೆ ಗೊತ್ತಿರುತ್ತೆ, ಏನು ಗೊತ್ತಿರುತ್ತೆ, ಅವರೆಲ್ಲ ಎಕ್ಸಾಮ್ ನಡೆಸ್ತಾರೆ. ಇನ್ನೊಂದು ಮತ್ತೊಂದು ಕ್ವಶನ್ಸ್ ಎಲ್ಲ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಇಂಗ್ಲೀಷೆಲ್ಲ ಇರುತ್ತೆ, ಇಂಗ್ಲೀಷ್ ಅಥವಾ ಹಿಂದಿಲಿರುತ್ತೆ. ಈ ವಿಡಿಯೋ ನೋಡ್ಬಿಟ್ಟು ನೀವು ಅಲ್ಲಿ ಎಕ್ಸಾಮ್ ಅಟೆಂಡ್ ಆಗಿ ಅಂತ ಕೊಡ್ತಾರೆ. ಏನು ಮಣ್ಣು ಅರ್ಥ ಆಗುತ್ತೆ ನಮಗೆ ಅದರಲ್ಲಿ? ಏನು ಅರ್ಥ ಆಗುತ್ತೆ? ಹಿಂದಿ ಇಂಗ್ಲೀಷ್ ಬಿಡಿ ಎಷ್ಟು ಅಂತ ಅರ್ಥ ಆಗುತ್ತೆ, ಡೆಪ್ತಾಗಿರುತ್ತದೆ ಎಲ್ಲ. ಹೌದಾ? ಸರಿ ಆಯಿತು ಅಂತ ನಾನೇನು ಮಾಡ್ತೀನಿ, ನನಗೆ ಅಷ್ಟು ಇಂಗ್ಲೀಷೆಲ್ಲ ಅರ್ಥ ಆಗಲಿಲ್ಲ. ಫುಲ್ ಸಕ್ಕತ್ತಾಗೇ ಇದೆ ಅದರಲ್ಲೆಲ್ಲ. ಅದು ಹಿಂದಿ ಇಂಗ್ಲೀಷಲ್ಲಿದೆ, ನನಗಂತೂ ನಿಜವಾಗ್ಲೂ ಅರ್ಥ ಆಗಲಿಲ್ಲ. ಅಲ್ಲಷ್ಟಲ್ಲ ಸ್ವಲ್ಪ ಅರ್ಥ ಆಗಿತ್ತು. ನಾನು ಅರ್ಥ ಆದಷ್ಟು ತಿಳ್ಕೊಂಡೆ. ಅದಕ್ಕೂ ಮೀರಿ ನನಗಿನ್ನ ತಿಳ್ಕೊಳ್ಳೋದಾಗಲಿಲ್ಲ. ನಾನೇನು ಮಾಡಿದೆ, ನಮ್ಮ ಮನೆ ಓನರ್ ಇದ್ರಲ್ಲ, ಅಲ್ಲಿದ್ದಾಗ, ಆ ಕಡೆ ಮನೇಲಿದ್ದಾಗೆ ಹಾಕಿದ್ದೆ ನಾನು ಇದನ್ನು. ಅಲ್ಲಿ ಹೋದ್ಮೇಲೆ ನಾವು ಅಲ್ಲಿ ಇದ್ದಾಗ ನಮ್ಮ ಗಣೇಶ್ ಅಂತ ಇದ್ದಾರಲ್ಲ, ನಮ್ಮ ಮನೆ ಓನರ್ ಮಗ, ನಾವು ಸಿಂಚನ ಅವರಿಬ್ರಿಗೂ ಹೇಳಿದೆ, ಈ ಥರ ಇದೆ, ನಾನು ಈ ಥರ ಹಾಕಿದ್ದೀನಿ, ಪ್ಲೀಸ್ ನೀವೇನಾದರೂ ಹೆಲ್ಪ್ ಮಾಡಬೇಕಮ್ಮ ಅಂತೇಳಿ. ಸರಿ ಬಿಡಿ ಆಂಟಿ, ಆಯಿತು ನಾನು ಮಾಡಿಕೊಡ್ತೀನಿ ಅಂತ ಚಿನ್ನು ಇಬ್ಬರು, ಗಣೇಶ್ ಇಬ್ಬರೂ ಅವರು ನೋಡಿಬಿಟ್ಟು ಎಕ್ಸಾಮ್ ಎಲ್ಲ ಸಿಂಚನ 15 ಕ್ವಶನ್ಸ್ ಏನೋ ಇರುತ್ತೆ. ಅದು 15 ಕ್ವಶನ್ಗೆ ಅಟ್ ಎ ಟೈಮ್ ಆನ್ಸರ್ ಮಾಡಬೇಕು. ಅಂದರೆ ಮತ್ತೆ ನಾವು ಒಂದು ನೋಡ್ಬಿಟ್ಟು ಇನ್ನೊಂದು ನೋಡ್ಬಿಟ್ಟು ಮತ್ತೆ ಮಾಡ್ತೀವಿ ಅಂದರೆ ಇಲ್ಲ, ಮತ್ತೆ ಕ್ವಶನ್ಸ್ ಎಲ್ಲ ಬೇರೆ ಆಗುತ್ತೆ, ತುಂಬ ರಿಸ್ಕ್ ಇದೆ. ಅದಂಗೆಲ್ಲ ಆಯಿತು. ಸಿಂಚನ ಏನೋ ಮಾಡಿಬಿಟ್ಟು ದೊಡ್ಡ ಮನಸ್ಸು ಮಾಡಿ ಪಾಪ ಅವಳು ರಿಸ್ಕ್ ತೊಗೊಂಡು ಟೈಮ್ ತೊಗೊಂಡು ನನಗೋಸ್ಕರ ನೈಟ್ 10 ಗಂಟೆ 11 ಗಂಟೆವರೆಗೂ ಆ ಎಕ್ಸಾಮ್ನ ಅಟೆಂಡ್ ಮಾಡಿ ಪಾಸಾಗಿ ಕೊಟ್ಟಳು. ಪಾಸ್ ಆದಮೇಲೆ ನಿಮಗೆ ಒಂದು ಏನು ಸರ್ಟಿಫಿಕೇಟ್ ಬರುತ್ತೆ, ಅಂದರೆ ಜಸ್ಟ್ ಪಾಸ್ ಆಗಿದ್ದೀರಾ ಅಂತೇಳಿ ಅಷ್ಟೇ. ಅದ್ರ ಬಿಟ್ಟರೆ ಎಂಥ ಮಣ್ಣು ಬರೋದಿಲ್ಲ ನಮಗೆ. ಅದರಲ್ಲಿ ಸರ್ಟಿಫಿಕೇಟ್ ಬರುತ್ತೆ. ಸರಿ, ನೀವು ಸರ್ಟಿಫಿಕೇಟ್ ಬಂತಲ್ವ ನಿಮಗೆ, ನೆಕ್ಸ್ಟ್ ನೀವೇನಾದರೂ ವಿಡಿಯೋ ಅದು ಇದು ಏನಾದರೂ ಮಾಡೋ ಹಾಕಿದರೆ ಮಾಡಿ ಅಂತ ಹೇಳ್ತಾರೆ. ಏನಂತ ವಿಡಿಯೋ ಮಾಡ್ತೀರಾ, ಏನಂತ ಮಾಡಬೇಕು ಅವ್ರು ಹೇಳ್ತಾರೆ. ಏನಂತ ಮಾಡಬೇಕು ಮ್ಯಾಮ್ ನಾನು ಕೇಳಿದೆ ಅವ್ರಿಗೆ, ಏನಂತ ವಿಡಿಯೋ ಮಾಡ್ಬೇಕು ಮ್ಯಾಮ್, ಹೆಂಗೆ ಇದು ವಿಡಿಯೋ ಮಾಡಬೇಕಂತ. ಇಲ್ಲ ಇದನ್ನೆಲ್ಲ ನೀವು ಕ್ಲಾಸ್ ಕೇಳಬೇಕು, ಫ್ರೀಲ್ಯಾನ್ಸಿಂಗ್ ಕ್ಲಾಸಸ್ ಎಲ್ಲ ಇರುತ್ತೆ. ಕ್ಲಾಸಸ್ ಎಷ್ಟಿರುತ್ತೆ, ಅದು ಸ್ವಲ್ಪ ಸಣ್ಣ ಪುಟ್ಟ ಕ್ಲಾಸಸ್ ಅಲ್ಲ, 5, 6, 10 ಕ್ಲಾಸಸ್ ಇರುತ್ತೆ. ಅದೆಲ್ಲ ನಮ್ಮಿಂದ ಅರ್ಥ ಮಾಡ್ಕೊಳಕ್ಕಾಗತ್ತಾ? ಹಿಂಗೆಲ್ಲ ಹೇಳ್ತಾರೆ. ಒಟ್ಟಿನಲ್ಲಿ ನೋಡಿ ಫ್ರೆಂಡ್ಸ್, ಚೈನ್ ಲಿಂಕು ಸುಮ್ಮನೆ ವೇಸ್ಟ್ ನಾವೆಲ್ಲ ಹಾಕೋದು. ನಾನು ಅದನ್ನು ಮಾಡಿದೆ, ವೀಡಿಯೋಸ್ ಎಲ್ಲ ಕೇಳಿದೆ, ಅದು ಇದು ಏನೋ ಮಾಡಿದೆ. ಆಮೇಲೆ ಅವರು ರೆಸ್ಪಾನ್ಸ್ ಮಾಡೋದೇ ಇಲ್ಲ. ನಾನು ಏನಾದರೂ ಕೇಳಿದರೆ ನಮಗೂ ಫ್ಯಾಮಿಲಿ ಇದೆ, ಪದೇ ನಿಮಗೆ ಹೇಳ್ಕೊಂತ ಇರೋಣ ಹೆಂಗೆ ಅಂತ ಸ್ವಲ್ಪ ಜೋರು ಮಾಡಿದ್ರು.
ನಾವು ಒಂದ್ಸಲ ಸುಮ್ಮನಾದೆ. ಇಷ್ಟು ಗ್ರೂಪ್ ಅಂತ ಮಾಡಿದ್ರು, ನಿಮಗೂ ಯೂಸ್ ಆಗುತ್ತೆ, ನೀವು ಗ್ರೂಪಲ್ಲಿ ಡಿಸ್ಕಸ್ ಮಾಡ್ಬೋದು ಹಾಗೆ ಹೀಗೆ ಅಂತೇಳಿ. ಅದಾಯ್ತಾ, ಅದು ಆದಮೇಲೆ ಏನು ಮಾಡಿದೆ, ಸರಿ ಆಯಿತು ಬಿಡು, ಏನೋ ಮಾಡಿದ್ದಾರೆ ನೋಡೋಣ ಇನ್ನೊಂದು ಸ್ವಲ್ಪ ದಿನ, ಇಷ್ಟಕ್ಕೆ ಹೆಂಗೆ ಬಂದುಬಿಡುತ್ತೆ ನಮಗಾದರೂ ಕಲಿಬೇಕಲ್ಲ ನಾವಾದರೂ ಅಂತ ಏನೇನೋ ನೋಡಿದೆ, ಏನೇನೋ ಟ್ರೈ ಮಾಡಿದೆ. ನಾನಾದ್ರೂ ತುಂಬ ಟ್ರೈ ಮಾಡಿದೆ. ನೋ ಯೂಸ್ ಫ್ರೆಂಡ್ಸ್, ಸುಮ್ಮನೆ ವೇಸ್ಟು, ನನ್ನ ಟೈಮ್ ವೇಸ್ಟು. ಬರೀ ಹಾಕಿದ್ದೀನಿ, ಏನಾದರೂ ಮಾಡಬೇಕು, ನನ್ನ ಸಂಕಟ ನನಗೆ 15,000 ಹಾಕಿದ್ದೀನಿ, ಏನಾದರೂ ಕಲೀಲೇಬೇಕು ಮಾಡಲೇಬೇಕು ಅಂತ ನಾನು. ಅಟ್ಲೀಸ್ಟ್ ಅವ್ರು ಏನಾದರೂ ಹೇಳ್ಕೊಟ್ರೆ ತಾನೇ ನಮಗೆ ಕಲಿಯೋಕ್ಕೆ ಬರೋದು. ಅದರಲ್ಲಿ ಹೇಳ್ಕೊಡೋವಂಥ ಪರ್ಸನ್ ಯಾರೂ ಇಲ್ಲ, ನಮಗೆ ಗೊತ್ತೇ ಇಲ್ಲ. ನಮಗೆ ಯಾರ್ಯಾರೋ ಎಲ್ಲೆಲ್ಲಿಂದನೋ ಹಾಕಿದ್ದಾರೆ. ಒಂದು 20 ಮೆಂಬರ್ಸ್ನ ಏನೋ ಗ್ರೂಪೆಲ್ಲ ಮಾಡಿದ್ರು. ನಾವು ಅಲ್ಲಿಗೆ ದಿನ ಗ್ರೂಪಲ್ಲಿ ಸಂಜೆ 7 ಗಂಟೆಗೆ ಹಿಂಗೆಲ್ಲ ಬರುತ್ತೆ, ನೀವು ನೋಡಿ ವಿಡಿಯೋ ಹಾಕಿ ವಿಡಿಯೋ ಮಾಡಿ ಅಂತ ಏನೇನೋ ಹೇಳ್ತಾಯಿದ್ರು. ಸರಿ ಬಿಡು ಅಂತ ಸುಮ್ಮನೆ ಆಗ್ತಿದ್ವಿ. ಒಂದಿನ ನಾನು ವಾಯ್ಸ್ ರೈಸ್ ಮಾಡಿದೆ ಗ್ರೂಪಲ್ಲಿ. ಏನಂತ, ನೀವು ಪದೇ ಪದೇ ಇದನ್ನೇ ಹೇಳ್ತಾ ಇದ್ದೀರಾ, ಅಟ್ಲೀಸ್ಟ್ ನಮ್ಗೆ ಏನಾದರೂ ಕನ್ನಡ ಕ್ಲಾಸಸ್ ಆದರೂ ಹೇಳ್ಕೊಡಿ, ನಮಗೆ ಇದೆಲ್ಲ ತುಂಬ ಇಂಗ್ಲೀಷು ಹಿಂದಿಲಿದೆ, ಏನೂ ಅರ್ಥ ಆಗ್ತಾ ಇಲ್ಲ, ಹಿಂಗೆ ಮಾಡಿದರೆ ಹೆಂಗೆ, ನಾವು 15,000 ದುಡ್ಡು ಹಾಕಿದ್ದೀವಿ, ನಮ್ಗೆ ಎಲ್ಲಿಂದ ಬರಬೇಕು, ಅಟ್ಲೀಸ್ಟ್ ನಾವು ಹಾಕಿರೋ ದುಡ್ಡಾದರೂ ರಿಟರ್ನ್ ತಗೊಳ್ಳೋ ಅಷ್ಟು ನಮಗೆ ಹೇಳ್ಕೊಡಿ ಅಂತ ನಾವು ಅದು ಹೇಳಿದ್ವಿ. ನಾವೇ ಮಾತಾಡಿದ್ವಿ ಫಸ್ಟು. ಇವ್ರೇನು ಹೇಳ್ಕೊಡ್ತಾ ಇಲ್ಲ ಮಾಡ್ತಾ ಇಲ್ಲ ಅಂತ ಹೇಳಿ ನಾನು ಸ್ವಲ್ಪ ವಾಯ್ಸ್ ರೈಸ್ ಮಾಡಿದ್ದಕ್ಕೆ ಅವರು ನೆಕ್ಸ್ಟ್ ಬರ್ತಾರೆ ಗ್ರೂಪಿಗೆ ಬಂದು ಏನು ಹೇಳ್ತಾರೆ, ನೀವು ಡಿಮೋಟಿವೇಟ್ ಮಾಡ್ತಾ ಇದ್ದೀರಾ ಎಲ್ಲರೂ, ಏನಕ್ಕೆ ನೀವು ಇರೋದು ಹಂಗೆ ಹಿಂಗೆ ಅಂತ ನನ್ನ ಮೇಲೆ ಜೋರು ಮಾಡಿದರು. ನಾವು ಇರೋದೇ ತಾನೇ ಹೇಳ್ತಾ ಇರೋದು. ಪಾಪ ಕೆಲವೊಬ್ಬರು ಲೇಡೀಸ್ ಕೂಡ ಹಂಗೆ ಹಾಕಿದ್ರು, ಅಕ್ಕ ನಾನು ಹಾಕಿದ್ದೀನಿ ನಮಗೂ ಏನು ಹೇಳ್ಕೊಡ್ತಾ ಇಲ್ಲ, ನಮಗೂ ಏನು ಬರ್ತಾ ಇಲ್ಲ ಅಂತಲೇ ಹೇಳಿದ್ರು. ಅವರೆಲ್ಲ ಗ್ರೂಪಲ್ಲಿ ಇರ್ತಕ್ಕಂಥ ಜನ ಎಲ್ಲ ಮೆಂಬರ್ಸ್ ಎಲ್ಲ ಅವ್ರು ಹಂಗೆ ಹೇಳಿದರು. ನಾವು ಹಾಕಿದ್ದೀವಕ್ಕ ನಮಗೇನು ಯೂಸ್ ಇಲ್ಲ, ಏನು ಹೇಳ್ಕೊಡ್ತಾ ಇಲ್ಲ ಅಂತಂದ್ರೆ, ಅದಕ್ಕೆ ತಾನೇ ನಾವು ಹೇಳ್ತಾ ಇರೋದು. ನಾನು ಏನಾಗಿದೆ ಮ್ಯಾಮ್, ನಾವೇನು ಬೇರೆ ಏನೂ ಮಾತಾಡಿಲ್ಲ, ನೀವು ಹಿಂಗೆ ಮಾಡ್ತಾ ಇದ್ದೀರಾ, ಸೊ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ನಮಗೂ ಹೇಳ್ಕೊಡಿ, ಕನ್ನಡ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಮಾಡಿ, ಇದೆಲ್ಲ ಇಂಗ್ಲೀಷಲ್ಲಿದೆ, ನಮಗೇನು ಅರ್ಥ ಆಗ್ತಾಯಿಲ್ಲ, ನಾವು ದುಡ್ಡು ಹಾಕಿದ್ದೀವಲ್ಲ ಅಂತ ನಾನೆಲ್ಲ ಹೇಳಿದೆ. ಹಿಂಗೆ ಮಾಡಿದ್ರೆ ನಾನು ಗ್ರೂಪಿಂದ ನಿಮ್ಮನ್ನೆಲ್ಲ ಎಕ್ಸಿಟ್ ಮಾಡಿಬಿಡ್ತೀನಿ ಹಾಗೆ ಹಿಂಗೆ ಅಂತ ಹೇಳಿದರು. ಸರಿ ಬಿಡಿ ಆಯಿತು, ನಾವೇನು ಮಾತಾಡೋದು ಯೂಸ್ ಇಲ್ಲ ಅಂತ ಸುಮ್ಮನಾದೆ. ಯಾಕಂದರೆ ನಾವು ಕಲಿಬೇಕು, ಅವ್ರ ಹತ್ರ ಏನು ವಾದ ಮಾಡೋಕ್ಕಾಗಲ್ಲ ಅಂತ ಸುಮ್ಮನಾದೆ. ಅಲ್ಲಿಗೆ 10 ಮಿನಿಟ್ಸಲ್ಲಿ ನಮ್ಮನ್ನು ಗ್ರೂಪಿಂದ ತೆಗೆದುಬಿಟ್ಟು ರಿಮೂವ್ ಮಾಡಿಬಿಟ್ಟಿದ್ದಾರೆ. ರಿಮೂವ್ ಮಾಡಿಬಿಟ್ಟಿದ್ದಾರೆ ನಮ್ಮನ್ನು. ಅದೇ ರಿಮೂವ್ ಮಾಡಿಬಿಡ್ತೀನಿ ಹಾಗೆ ಹೇಗೆ ಅಂತಲ್ವ. ಸರಿ ಆಯಿತು, ಬೇಡ ಇವ್ರ ಹತ್ರ ವಾದ ಮಾಡೋದಂತ ನಾನು ಸುಮ್ಮನಾದೆ. ಅಷ್ಟೊತ್ತಿಗೆ ನಮ್ಮನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಸುಮ್ಮನಾಗ್ಬಿಟ್ವಿ. ನಾವು ಇನ್ನೇನು ಮಾಡೋಕ್ಕಾಗಲ್ಲ. ನಾನು ಅವ್ರನ್ನ ಕೇಳಿದೆ, ಪರ್ಸ್ನಲಾಗಿ ಮೆಸೇಜ್ ಹಾಕಿದೆ, ಯಾಕೆ ಹಿಂಗೆ ಮಾಡಿದ್ರಿ ನೀವು, ಗ್ರೂಪಲ್ಲಿ ಆ್ಯಡ್ ಮಾಡಿ ಆಯಿತು. ಯಾಕಂದರೆ ನಮಗೂ ಬೇಜಾರಿದೆ, ನಮಗೂ ಸಂಕಟ ಇದೆ, ದುಡ್ಡು ಹಾಕಿದ್ದೀವಿ ನಾವು, ಹಿಂಗೆಲ್ಲ ಆಗ್ತಾಯಿದೆ ಅನ್ನೋ ಕಾರಣಕ್ಕೆ ನಾನು ಮೆಸೇಜ್ ಹಾಕ್ತೆ. ಸರಿ ಆಯಿತು ಅಂತಂದೆ. ಇಲ್ಲ ನೀವು ಹಂಗೆಲ್ಲ ಮಾಡಬಾರ್ದು, ಅದು ಹೆಂಗೆ ಕಲ್ತ್ಕೊಳ್ಳಿದೆ, ಹೆಂಗೆ ಮಾಡ್ಕೊಳ್ಳಿ ಅಂತ ತುಂಬಾ ಎಗ್ರಾಡಿದ್ರು, ತುಂಬ ಮಾತಾಡಿದ್ರು. ಸರಿ ಬಿಡಿ ಆಯಿತು, ಯಾಕೆ ಸುಮ್ಮನೆ ಅವ್ರ ಹತ್ರ ವಾದ ಮಾಡೋದು, ನಾವು ಹಾಕಿರೋ ಅಮೌಂಟ್ ತಗೊಳ್ಳೋಣ ಅಂತ ಸುಮ್ಮನೆ ಆಗ್ಬಿಟ್ವಿ. ನಾನು 15 ದಿನ ಬಿಟ್ಟೆ 20 ದಿನ ಬಿಟ್ಟೆ, ಯಾಕಂದರೆ ನನಗೆ ಅವಶ್ಯಕತೆ ಇತ್ತು, ನನಗೆ ಬೇಕಿತ್ತು, ನಾನು ಅಮೌಂಟ್ ಹಾಕಿರೋದನ್ನು ತೆಗಿಬೇಕಿತ್ತು. ಸೊ ಹಂಗಾಗಿ ನಾನೇನು ಮಾಡಿದೆ, ಸರಿ ಆಯಿತು, ನಾನೇ ಮೆಸೇಜ್ ಹಾಕ್ಬಿಟ್ಟು ಸರಿ ಆಯಿತು, ಏನಾದರೂ ಹೇಳ್ಕೊಡಿದ್ರಲ್ಲಿ ನಮಗೆ ಅಂತಂದರೆ ಅವರು ಇಲ್ಲ ಕನ್ನಡ ಕ್ಲಾಸಸ್ಗೆ ಯಾವುದು ಟೆಲಿಗ್ರಾಮಲ್ಲಿ ವೀಡಿಯೋಸ್ ಹಾಕ್ತೀನಿ, ಕನ್ನಡ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಹಿಂಗೆ ಅಂತ ಏನೇನೋ ಹೇಳಿದ್ರು. ಸರಿ ಅಂತ ಸುಮ್ಮನಾದೆ. ಕನ್ನಡ ಕ್ಲಾಸಸ್ ಸ್ಟಾರ್ಟ್ ಮಾಡಿದರೆ ಫ್ರೆಂಡ್ಸ್ ಒಂದು ಸ್ವಲ್ಪನೂ ಅದರಲ್ಲಿ ಅರ್ಥ ಆಗಲ್ಲ. ತಿರ್ಗಾ ನಾವು KYC ಫಿಲ್ ಮಾಡಿರೋದು ಮತ್ತು ಎಕ್ಸಾಮ್ಸ್ ಅಟೆಂಡ್ ಮಾಡಿರೋದು ಅದು ಇದು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಹೊರತು ಏನೇನು ಹೇಳ್ಕೊಡ್ತಾ ಇಲ್ಲ ನಮಗೆ. ಕಾಪಿರೈಟು ಕಂಟೆಂಟ್ ರೈಟು ಅದನ್ನೆಲ್ಲ ಹೇಳ್ತಾರೆ. ಏನು ಹೇಳ್ತಾರೆ, ಎಲ್ಲಿಂದ ಹೇಳ್ತಾರೆ, ಅವ್ರಿಗೆ ಏನಾದರೂ ಗೊತ್ತಿದ್ರೆ ತಾನೇ ಹೇಳೋಕ್ಕೆ. ಅವ್ರು ಹೇಳಿದ್ರು ಆಮೇಲೆ, ಸರಿ ನಾವೆಲ್ಲ ಇಷ್ಟೆಲ್ಲ ಕಲಿತಾ ಇದ್ದೀವಲ್ಲ, ಹೇಗೆ ನಮಗೆ ನಾವೇನಾದರೂ ಮತ್ತು ಯಾರನ್ನಾದರೂ ಜಾಯಿನ್ ಮಾಡಿಸ್ಬೇಕಂದ್ರೆ ಹೇಗೆ ಅಂದರೆ ಅವ್ರು ಒಂದೇ ಮಾತು ನನಗೆ ಹೇಳಿದ್ದು, ನೀವು ಡ್ಯಾಶ್ ಬೋರ್ಡ್ ಅಂತ ಬರುತ್ತೆ, ನಾವೆಲ್ಲ ಏನು ಎಕ್ಸಾಮ್ ಅಟೆಂಡ್ ಆದಮೇಲೆ ಏನಂತಾರೆ ಸರ್ಟಿಫಿಕೇಟ್ ಎಲ್ಲ ಬಂತಲ್ಲ, ಅದರಲ್ಲಿ ತೋರಿಸಿದ್ರು, ಹಿಂಗೆ ಡ್ಯಾಶ್ ಬೋರ್ಡ್ ಬಂದಿರ್ತಲ್ಲ ಅದನ್ನೆಲ್ಲ ಎಡಿಟ್ ಮಾಡ್ಕೊಳ್ಳಿ ನೀವು ಅಂತೇಳಿ. ಆವಾಗ ನನಗೆ ಫ್ಲ್ಯಾಶ್ ಆಗಿದ್ದು, ಇವರು ನಮ್ಮನ್ನು ಹಿಂಗೆ ಯಾಮಾರಿಸಿದ್ದಾರೆ, ಹಿಂಗೆ ಯಾಮಾರ್ಬಿಟ್ಟೆ ನಾವು ಇವ್ರ ಹತ್ರ ಹಾಕಿರೋದು, ನಾವು ಇದೇ ಥರನೇ ಯಾಮಾರಿಸಿ ಅವ್ರನ್ನ ನಮ್ಮ ಬುಟ್ಟಿಗೆ ಹಾಕ್ಕೋಬೇಕು. ನಾನು ಬಿದ್ದಿದ್ದೀನಿ, ನನ್ನಿಂದ ಇನ್ನೊಂದು 10 ಜನನ ಬೆಳೆಸ್ಕೊತೀನಿ, ಅವ್ರನ್ನ ಆಮೇಲೆ ಅದರಿಂದ ಬರ್ತಕ್ಕಂಥ ದುಡ್ಡು ನನಗೆ ಬರುತ್ತೆ. ಹಿಂಗೆ ಚೈನ್ ಲಿಂಕು ಅವ್ರು ಹಂಗೆ ಡ್ಯಾಶ್ ಬೋರ್ಡ್ ಎಲ್ಲ ಫಿಲ್ ಏನು ಡ್ಯಾಶ್ ಬೋರ್ಡ್ನ ತುಂಬಿಕೊಂಡಿರೋದು, ಎಡಿಟ್ ಮಾಡ್ಕೊಂಡಿರೋದು ಹಂಗೆ ಅವರು ಫೇಕಾಗಿ ಮಾಡ್ತಾರೆ ಎಲ್ಲ. ನನಗೆ ಅವರು ವೀಕ್ಲಿ 2 ಲಕ್ಷ ಹಂಗೆಲ್ಲ ತೆಗ್ತಾ ಇರೋದಕ್ಕೆ ತುಂಬ ಆಸೆ ಆಯಿತು ಫ್ರೆಂಡ್ಸ್ ನನಗೆ. ಆದರೆ ನಿಜ 2 ಲಕ್ಷ ದುಡಿತಾ ಇದ್ದಾರೆ, ನಮಗೇನು ರೋಗ ಮನೇಲಿ ಇರ್ಬೇಕು ಅಂತೇಳಿ ನಾನು ಹಾಕಿದರೆ 2 ವೈಟು 1 ರೆಡ್ ಸಖತ್ತಾಗೆ ಬಿತ್ತು ನಮಗೆ. ಹಿಂಗಿರುತ್ತೆ ನಮ್ಮದು. ದಯವಿಟ್ಟು ಹೇಳ್ತಾ ಇದ್ದೀನಿ, ಬಿಸ್ ಗುರುಕುಲ್ ಅಂತ ಕಂಪ್ನಿ
ಫುಲ್ ಫೇಕು ಫ್ರೆಂಡ್ಸ್. ಹೇಳ್ತಾರೆ ನಮಗೆ ಎಲ್ಲ ಎಡಿಟ್ ಮಾಡ್ಕೊಂಡಿದ್ದಾರೆ ಅವರು. ಎಲ್ಲ ಗೌರ್ಮೆಂಟ್ ಸರ್ಟಿಫೈಡ್ ಆಗಿರ್ತಕ್ಕಂಥ ಕಂಪ್ನಿ ಇದು. ಅದನ್ನು ಗೌರ್ಮೆಂಟ್ ಸರ್ಟಿಫೈಡ್ ಆಗಿರ್ತಕ್ಕಂಥ ಕಂಪ್ನಿ ಅಂತ ನಾವು ಬೇಸ್ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ ಅದನ್ನು. ನಮ್ಗೆ ಹೇಳ್ದ, ನನ್ನ ತಮ್ಮ ಹೇಳ್ದ, ನಾನು ಮಾಡ್ಕೊಡ್ತೀನಿ ಕಣೆ ಆ ಥರ, ಏನು ದೊಡ್ಡದು, ನಾನು ಅದೇ ಥರ ಮಾಡ್ಕೊಡ್ತೀನಿ ಬಾ ಅಂತಂದು. ಆಮೇಲೆಲ್ಲ ನಾನು ಇದೆಲ್ಲ ಗೊತ್ತಾದ್ಮೇಲೆ ಅವ್ನಿಗೆ ಹೇಳಿದ್ಮೇಲೆ, ಏನು ದೊಡ್ಡದು ಇದೆಲ್ಲ ನಾನೇ ಮಾಡ್ಕೊಡ್ತೀನಿ ಬಾ. ಆಯ್ತಲ್ಲ, ಮುಗೀತಲ್ಲ, ನಮ್ದು 15,000 ಮುಂಡ ಮುಚ್ಕೊಂಡು ಹೋಯ್ತು ಅಂತ ಅಂದ್ಕೊಂಡು ಸುಮ್ಮನಾಗಬೇಕು. ಈಗಲೂ ಪ್ರೆಸೆಂಟ್ಲಿ ಈಗಲೂ ಹೇಳ್ತಾ ಇದ್ದಾಳೆ ಅವಳು ನಮಗೆ. ನಾನಿನ್ನೂ ಇದ್ದೀನಿ ವಿಡಿಯೋ ಇದರಲ್ಲಿ, ಯಾವುದೋ ಟೆಲಿಗ್ರಾಮಲ್ಲಿ ಅವರು ಗ್ರೂಪಲ್ಲಿ ಇದ್ದೀನಿ ಇನ್ನು. ಇದ್ರಂಗೆ ನನ್ನ ಫ್ರೆಂಡ್ಸ್ ಒಪ್ಪಿದ್ದಾರೆ, 4-5 ಜನ ನಮಗೆ ಇದೇ ಥರ ಬಿಸ್ ಗುರುಕುಲ್ ಫ್ರೆಂಡ್ಸು. ಅವ್ರಿಗೂ ಹಾಕ್ಬಿಟ್ಟು ಪಾಪ ಕೇಳ್ತೀನಿ, ತನು ಅಂತೇಳಿ ಮತ್ತು ವಿದ್ಯಾ ಅಂತೇಳಿ ಅವರೆಲ್ಲ ಕೇಳ್ತಾರೆ, ಮಾಡ್ಬೋದು ಏನೋ ಅದೇ ಈ ಥರ ಸುಳ್ಳು ಹೇಳ್ಬಿಟ್ಟೆ ಮಾಡೋದು ಫ್ರೆಂಡ್ಸ್. ಅವರು ಅದೇ ಥರ ಮಾಡಿರ್ತಾರೆ, ಇನ್ನೊಬ್ಬರನ್ನ ಹಾಕ್ಕೊಂಡು ನೀವು ಈ ಥರ ಅದನ್ನ ಮಾಡ್ಬೋದು, ನೀವು ಸೇರ್ಕೊಳ್ಳಿ ಅಂತೇಳಿ 15,000 ನಾನು ಜಾಯಿನ್ ಮಾಡ್ಕೊಂಡ್ರೆ ನಮಗೆ ದುಡ್ಡು ಬರುತ್ತೆ, ಅವರೊಂದಿಬ್ಬರನ್ನ ಜಾಯಿನ್ ಮಾಡಿದ್ರೆ ಅವ್ರಿಗೆ ಅವ್ರ ಕಡೆಯಿಂದ ಇವ್ರಿಗೆ ದುಡ್ಡು ಬರುತ್ತೆ. ಇಷ್ಟು ಬಿಟ್ಟರೆ ಏನೇನೂ ಇಲ್ಲ ಅದರಲ್ಲಿ. ಚೈನ್ ಲಿಂಕ್ ಒಟ್ಟಿನಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರು ಈ ಥರ ಮೋಸ ಹೋಗಬೇಡಿ. ನಿಮಗೂ ಹಾಕ್ಸ್ಕೊತಾ ಇದ್ದಾರಲ್ಲ ಅವರು ಅಷ್ಟೇ. ಇನ್ನು ಸಾಕು, ಬಿಟ್ಬಿಡಿ ಇದನ್ನು. ಎಷ್ಟು ಅಂತ ಬಡವರು ಹೊಟ್ಟೆ ಮೇಲೆ ಹೊಡಿತೀರಾ? ಹೊಟ್ಟೆ ಉರಿತಾ ಇದೆ ಫ್ರೆಂಡ್ಸ್ ನನಗೆ. 15,000 ನಿಜ ಎಷ್ಟು ಅಂತ ಸುಮ್ಮನೆ ಇರೋದು ಫ್ರೆಂಡ್ಸ್. ಹತ್ತತ್ರ 1.5 ವರ್ಷ ಆಯಿತು ನಾನು ಹಾಕಿ. 1.5 ವರ್ಷ, 1 ವರ್ಷ ಆಯಿತು, ಬೇಡ ವರ್ಷವೇ ಬಿಟ್ಬಿಡಿ. 1 ವರ್ಷ ಆಯಿತು ಫ್ರೆಂಡ್ಸ್ ನಾನು ಹಾಕಿ. 1 ರೂಪಾಯಿನೂ ಬಂದಿಲ್ಲ ನನಗೆ ಅದರಿಂದ. ತೀರಾ ಮನಸ್ಸು ಬೇಜಾರು ಮಾಡಿಕೊಂಡು ನಾನು ಇವಾಗ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹೇಳ್ಬಾರ್ದು, ನಾನು ಅವಳ ಹೆಸರು ಹೇಳ್ಬಾರ್ದು. ಎಷ್ಟು ಮೋಸ ಮಾಡ್ತಾಳೆ ಅಂದರೆ ಅವಳ ನಮಗೆ. ಈಗಲೂ ಬ್ಯಾಚಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ, ಹಂಗೆ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ತಿರ್ಗಾ ಮುರ್ಗಾ ವರ್ಷದಿಂದೆ ಜಾಯಿನ್ ಆಗಿರೋರು ವಿಡಿಯೋ ಅದನ್ನೇ, ಅವತ್ತಿನ ಕ್ಲಾಸ್ ಅದನ್ನೇ ಹೇಳ್ತಾಳೆ. ಇವತ್ತು ಜಾಯಿನ್ ಆಗಿರೋರಿಗೂ ಅದನ್ನೇ ಕ್ಲಾಸ್ ಹೇಳ್ಕೊಡ್ತಾಳೆ. ಹೆಂಗೆ ಇದು? ವರ್ಷದಿಂದ ಜಾಯಿನ್ ಆಗಿರೋರು ಅದೇ ಕ್ಲಾಸ್ ಕೇಳ್ಕೊತ ಬರಬೇಕು, ಇವತ್ತು ಜಾಯಿನ್ ಆಗಿರೋರು ಅದೇ ಕ್ಲಾಸ್ನ ಕೇಳ್ಕೊತ ಬರಬೇಕು. ಏನೇನೋ ಅದು ಬಿಟ್ಟರೆ ಇನ್ನೊಂದು ಹೇಳೋದಿಲ್ಲ ಅವಳು. ಎಷ್ಟು ಜನನ ಅಂತ ಹಿಂಗೆ ಮಾಡ್ತೀರಾ ಹೇಳಿ ನೀವು? ಹಾಂ, ಯಾರು ಹೊಟ್ಟೆ ಮೇಲೆ ಹೊಡೆದು ಹಿಂಗೆಲ್ಲ ಸಂಪಾದನೆ ಮಾಡಬೇಕು ಅಂದ್ಕೊಂಡಿದ್ದೀರಾ? ನಿಮ್ಗಾದ್ರೂ ಒಳ್ಳೇದು ಅನಿಸುತ್ತಾ ಇದೆಲ್ಲ ಹಂಗೆ ಮಾಡ್ತಾ ಇದ್ದೀರಲ್ಲ? ನಾನೇನಾದರೂ ಹೆಸರು ಹೇಳಿದರೆ ನೆಕ್ಸ್ಟ್ ಡೇನೇ ಮೆಸೇಜ್ ಮಾಡ್ತಾಳೆ. ಈಗ ನನ್ನ ಬಾಳು ಆಲ್ರೆಡಿ ಈ ವಿಡಿಯೋ ನೋಡಿನೇ ಮೆಸೇಜ್ ಮಾಡ್ತಾಳೆ ಅನಿಸುತ್ತೆ. ಮಾಡಲಿ, ಹೇಳ್ತೀನಿ ಅವಳಿಗೆ. ನನ್ನ ದುಡ್ಡು, ನಾನು ನನ್ನ ಫ್ರೆಂಡ್ಸ್ ಏನು ದುಡ್ಡು ಹಾಕಿದ್ದೀವಲ್ಲ ಆ ದುಡ್ಡು ವಾಪಸ್ ಬರಬೇಕು. ನಮ್ಮ ಅಮೌಂಟ್ ನಮಗೆ ವಾಪಸ್ ಹಾಕಬೇಕು. ಇಲ್ಲ ಅಂದರೆ ಏನು ಮಾಡ್ಕೊಳಕ್ಕಾಗಲ್ಲ, ಸುಮ್ಮನೆ ಇರ್ತೀನಿ. ಯಾಕಂದರೆ ನಾವು ಹಾಕಬೇಕಾದ್ರೆ ಯಾರನ್ನೇನು ಕೇಳ್ಬಿಟ್ಟು ಹಾಕಿಲ್ಲ. ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ನಾವು ಹಿಂಗೆ ಹಾಕ್ತಾ ಇದ್ದೀವಿ, ನೆಕ್ಸ್ಟ್ ನಮಗೇನಾದರೂ ಪ್ರಾಬ್ಲಮ್ ಆದರೆ ನೀವು ಬಂದ್ ಮಾಡಬೇಕು ಅಂತ ಹಾಕ್ತಾ ಇಲ್ಲ. ಆದರೂ ನಾನು ಇದ್ರ ವಿರುದ್ಧ ನಿಲ್ತೀನಿ. ಯಾಕೆ ಗೊತ್ತಾ? ನಂತರ ಇನ್ನೂ ತುಂಬ ಜನ ಹಾಕಿದ್ದಾರೆ ಫ್ರೆಂಡ್ಸ್. ವಿಡಿಯೋ ಯೂಟ್ಯೂಬಲ್ಲಿ ನೋಡಿ ನೀವು, ಬಿಸ್ ಗುರುಕುಲ್ ಫೇಕಾ ಅಥವಾ ನಿಜನಾ ಅಂತ ರಿಯಲ್ ಅಂತ ಗೊತ್ತಾಗುತ್ತೆ ನಿಮಗೆ. ಎಷ್ಟು ಜನ ವೀಡಿಯೋ ಮಾಡಿ ಹಾಕಿಲ್ವಾ? ಹಾಂ, ಎಷ್ಟು ಜನ ವೀಡಿಯೋ ಮಾಡಿ ಹಾಕಿಲ್ಲ ಹೇಳಿ? ಅವರೆಲ್ಲ ಹಿಂಗೆ ಹೊಟ್ಟೆ ಹುರ್ಕೊಂಡೇ ವೀಡಿಯೋ ಮಾಡಿ ಹಾಕಿದ್ದಾರೆ, ಮಾಡಬೇಡಿ ಹಾಕಬೇಡಿ ಅಂತೇಳಿ. ನನಗೂ ಕೆಲವೊಬ್ರು ಕಮೆಂಟ್ಸ್ ಹಾಕಿದ್ದಾರೆ, ಏನಂತ, ಬಿಸ್ ಗುರುಕುಲ್ ಫೇಕ್ ಅನೇಕ ಅಂತೇಳಿ. ಹೌದು, ಫೇಕ್ ಅಂತಲೇ ಹೇಳಿದ್ದೀನಿ ನಾನು, ಯಾಕಂದರೆ ನಂಗೆ ಹೊಟ್ಟೆ ಉರಿತಾ ಇದೆ. ಇಲ್ಲಿ ಇಷ್ಟಿದೆ ಈ ಬಿಸ್ ಗುರುಕುಲ್ದು. ಇನ್ ಕೇಸ್ ನೀವು ಯಾರಾದರೂ ಹಾಕೋರಾದರೆ ದಯವಿಟ್ಟು ಹಾಕಬೇಡಿ, ಇಲ್ಲಿಗೆ ಸ್ಟಾಪ್ ಮಾಡಿ. ನೆಕ್ಸ್ಟ್ ನಾನು ವೀಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಯಾರಾದರೂ ನನಗೆ ಏನಾದರೂ ವೀಡಿಯೋ ಕೇಳಿದರೆ. ಸರಿನಾ? ತುಂಬ ಲೆಂತಿ ಆಗುತ್ತೆ ವೀಡಿಯೋ ಕೂಡ, ಬೇಡ ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ, ಏನೇನೆಲ್ಲ ಇದೆ ಇದರಲ್ಲಿ ಅಂತಲೂ ಹೇಳ್ತೀನಿ. ಇಲ್ಲಿವರೆಗೂ ವೇಟ್ ಮಾಡಿ, ಸರಿನಾ? ಈ ಥರ ಮೋಸ ಹೋಗೋರಿದ್ರೆ ಹೋಗಬೇಡಿ ಪ್ಲೀಸ್, ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಇಲ್ಲಿಗೆ ಬಿಟ್ಬಿಡಿ. ಬಿಸ್ ಗುರುಕುಲ್ ಅಂತ ಕಂಪ್ನಿ ಯಾವುದೂ ಇಲ್ಲ, ಎಲ್ಲ ಸ್ಕ್ಯಾಮ್. ಯಾವುದು ಹಾಕಬೇಡಿ. ಬೇರೆ ಯಾರಾದರೂ ಬಂದು ಕೇಳಿದ್ರೂ ಹಾಕಬೇಡಿ. ನೀವು ಹಿಂಗೆಲ್ಲ ಇದೆ ಹಾಕಿ ಅಂತಂದ್ರೂ ಬೇಡ, ಹಾಕಕ್ಕೆ ಹೋಗಬೇಡಿ. ಅಂದರೆ ನಾವು ಮೋಸ ಹೋಗಿದ್ದೀವಿ, ನೀವು ಮೋಸ ಹೋಗಬೇಡಿ ಅಂತ ಹೇಳ್ತೀವಿ, ಸರಿನಾ? ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ನೋಡ್ತಾ ಇರಿ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಆಯಿತಾ? ಓಕೆ ಫ್ರೆಂಡ್ಸ್, ಬಾಯ್.